ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಟ್ಟು 30 ಸೆನ್ಸ್ ಜಾಗವನ್ನು ಒಳಗೊಂಡಿರುವಂತಹ ಮತ್ತು ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆ ಇರುವಂತಹ ಒಂದು ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮನೆಯ ಫ್ರಂಟ್ ಎಲಿವೇಶನ್ ಕೂಡ ನೋಡಬಹುದು. ತುಂಬಾನೇ ಚೆನ್ನಾಗಿದ್ದು ಮನೆಯ ಮೇಲ್ಭಾಗದಲ್ಲಿ ಶೀಟ್ ರೂಫಿಂಗ್ ಮಾಡಲಾಗಿರುತ್ತದೆ. ಹಾಗೆಯೇ ಈ ಮನೆಯ ಆವರಣದಲ್ಲಿ ತುಂಬಾನೇ ವಿಶಾಲವಾದಂತಹ ಜಾಗ ಇದ್ದು ಇಲ್ಲಿ ನಿಮಗೆ 2 ವೀಲರ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ. ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಮನೆ ರೋಡ್ ಪಕ್ಕದಲ್ಲೇ ಇರುವಂತಹ ಪ್ರಾಪರ್ಟಿ ಆಗಿದ್ದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟಾಪ್ ಕೂಡ ಇರ್ತದೆ. ವೀಕ್ಷಕರ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 30 ಸೆನ್ಸ್ ಇದ್ದು ರೆಕಾರ್ಡಲ್ಲಿ 23 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 10,005 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಹಾಗೆಯೇ ಈಗ 5 ಸೆನ್ಸ್ ಕನ್ವರ್ಷನ್ ಮಾಡಲಾಗಿದ್ದು ಈ ಮನೆಗೆ ಸಂಬಂಧಪಟ್ಟಂತೆ 5 ಸೆನ್ಸ್ ಮತ್ತು 18 ಸೆನ್ಸ್ನ 2 RTCಗಳನ್ನು ಇಲ್ಲಿ ಮಾಡಲಾಗಿರುತ್ತದೆ. ಓಕೆ, ನೆಕ್ಸ್ಟ್ ಮನೆಯ ಸುತ್ತ ಸಂಪೂರ್ಣವಾಗಿ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮನೆಯ ಆವರಣದಲ್ಲಿ ಅಡಿಕೆ, ತೆಂಗು, ಬಾಳೆ ಮುಂತಾದ ಗಿಡಮರಗಳನ್ನು ಕೂಡ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಈ ಮನೆ 4 BHK ಮನೆಯಾಗಿದ್ದು ಈ ಮನೆಯನ್ನು 2200 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಮಾಡಲಾಗಿದೆ. ಓಕೆ, ನಾವು ಮನೆಯೊಳಗೆ ಪ್ರವೇಶ ಆದ ನಂತರದಲ್ಲಿ ಲಿವಿಂಗ್ ಏರಿಯಾ, ಪೂಜಾ ರೂಮ್, ಕಿಚನ್, ಬೆಡ್ರೂಮ್ ಹಾಗೆ ಬಾತ್ರೂಮ್ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗ್ತೇವೆ. ಮತ್ತು ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇನ್ಸೈಡಲ್ಲಿ ಸ್ಟೇರ್ ಕೇಸ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತಹ ಈ ಮನೆಯನ್ನು ಒಂದು ಒಳ್ಳೆಯ ಲೊಕೇಶನಲ್ಲಿ ನಿರ್ಮಾಣ ಮಾಡಲಾಗಿದ್ದು ಹತ್ತಿರದಲ್ಲಿ ನಿಮಗೆ ಬಸ್ ಸ್ಟಾಪ್ ಆಗಿರ್ಬೋದು, ದೇವಸ್ಥಾನ ಪ್ರತಿಯೊಂದರ ಸೌಲಭ್ಯ ಇರ್ತದೆ. ಓಕೆ, ಈ ಮನೆಯಲ್ಲಿರುವಂತಹ ಅಡುಗೆ ಮನೆ ಕೂಡ ಈಗ ಯಾವ ರೀತಿ ಇದೆ ಅಂತೇಳಿ ನೋಡಬಹುದು. ಸೊ ಈ ಮನೆಯ ಒಳಗೆ ಸ್ವಲ್ಪ ಹಿಂದಿನ ಕಾಲದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಈಗಾಗಲೇ ತಿಳಿಸಿದಂತೆ ಈ ಮನೆ 4 BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 4 ಬೆಡ್ರೂಮ್ಗಳು ಹಾಗೂ 2 ಬಾತ್ರೂಮ್ಗಳು ಇರುತ್ತವೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದೆ. ಹಾಗೆಯೇ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಬಾವಿ ಇರ್ತದೆ. ಸೊ ಯಾವುದೇ ಥರ ನಿಮಗೆ ನೀರಿನ ಸಮಸ್ಯೆ ಇರೋದಿಲ್ಲ. ಓಕೆ, ಗ್ರೌಂಡ್ ಫ್ಲೋರೆಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ನೋಡಿದ್ದಾಯಿತು. ನೆಕ್ಸ್ಟ್ ಈ ಮನೆಯ ಫಸ್ಟ್ ಫ್ಲೋರಲ್ಲಿ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಮನೆಯ ಒಳಭಾಗದಿಂದಲೇ ಮೆಟ್ಟಿಲು ಮಾಡಿರುವ ಕಾರಣ ಮಳೆಗಾಲದಲ್ಲಿ ತುಂಬಾ ಉಪಯೋಗ ಆಗ್ತದೆ. ಹಾಗೆಯೇ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಒಟ್ಟು 3 ಬೆಡ್ರೂಮ್ಗಳನ್ನು ನಾವು ನೋಡಬಹುದಾಗಿದೆ. ಫಸ್ಟ್ ಫ್ಲೋರ್ಗೆ ಬಂದರೆ ಇಲ್ಲಿ ನಮಗೆ ಒಂದು ಸಣ್ಣ ಓಪನ್ ಹಾಲ್ ಕಾಣಿಸ್ತದೆ. ಅದಾದ ನಂತರದಲ್ಲಿ ಅಕ್ಕಪಕ್ಕದಲ್ಲೇ 3 ಬೆಡ್ರೂಮ್ಗಳು ಕೂಡ ಇರ್ತದೆ. ವೀಕ್ಷಕರೇ, ಯಾರೆಲ್ಲ ಒಂದು ಮೀಡಿಯಂ ಬಜೆಟಲ್ಲಿ ಜಾಗದ ಜೊತೆಗೆ ಮನೆಯನ್ನು ತಗೊಳ್ಬೇಕು, ಹಾಗೆಯೇ ಮನೆ ಕೂಡ ನಿಮಗೆ ಎಲ್ಲ ರೀತಿಯ ಅನುಕೂಲ ಇರುವಂತಹ ಒಂದು ಸ್ಥಳದಲ್ಲಿ ಇದ್ದು ಮನೆಯ ಆವರಣದಲ್ಲಿ ತೆಂಗು, ಅಡಿಕೆ, ಬಾಳೆ ಎಲ್ಲ ಇರಬೇಕು, ಬಾವಿ ಇರಬೇಕು ಅಂತ ನೋಡ್ತಾ ಇರ್ತೀರಾ, ಅಂಥವರಿಗೆ ಈ ಮನೆ ತುಂಬಾ ಸೂಕ್ತ ಆಗಿದೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಇರುವಂತಹ ಸೆಕೆಂಡ್ ಬೆಡ್ರೂಮನ್ನು ನಾವು ನೋಡೋದಾದರೆ ಇಲ್ಲಿ ನಮಗೆ ವಾಲ್ ರ್ಯಾಕ್ ಕೂಡ ಕಾಣಿಸ್ತದೆ. ಹಾಗೆಯೇ ಈ ಬೆಡ್ರೂಮ್ ಪಕ್ಕದಲ್ಲೇ ಥರ್ಡ್ ಬೆಡ್ರೂಮ್ ಕೂಡ ಇರ್ತದೆ. ವೀಕ್ಷಕರೇ, ನೀವೇನಾದರೂ ಮನೆಯಲ್ಲಿಯೇ ಸ್ವಂತ ತಿಂಡಿ ತಿನಿಸುಗಳನ್ನು ಮಾಡುವಂತಹ ಉದ್ಯೋಗ ನಡೆಸ್ತಾ ಇದ್ದರೆ ಈ ಮನೆಯ ಹಿಂಭಾಗದಲ್ಲಿಯೇ ಶೆಡ್ಡನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತದೆ. ಇಲ್ಲಿ ನಾವು ನೋಡುವಂತಹ ಎಲ್ಲ ಬೆಡ್ರೂಮ್ಸ್ಗಳು ಆಲ್ಮೋಸ್ಟ್ ಸೇಮ್ ಇರ್ತದೆ. ಹಾಗೆ ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ರೋಡ್ ವ್ಯೂ ಕಾಣಿಸುವಂತಹ ಒಂದು ಒಳ್ಳೆಯ ಬಾಲ್ಕನಿ ವ್ಯವಸ್ಥೆ ಇರ್ತದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿಂದಲೇ ನಾವು ಮನೆಯ ಮುಂಭಾಗದಲ್ಲಿ ಸುಸಜ್ಜಿತವಾದಂತಹ ಕಾಂಕ್ರೀಟ್ ರೋಡ್ ಫೆಸಿಲಿಟಿಯನ್ನು ಕೂಡ ನೋಡಬಹುದಾಗಿದೆ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಇದು 4 BHK RCC ಮನೆಯಾಗಿದ್ದು ಮನೆಯ ಹತ್ತಿರದಲ್ಲೇ ಬಸ್ ಸ್ಟಾಪ್ ಇದ್ದು ಬಸ್ ವ್ಯವಸ್ಥೆಗಳು ಕೂಡ ಇರುತ್ತವೆ. ಹಾಗೆಯೇ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಪ್ರಸಿದ್ಧವಾದ ರಾಮ ದೇವಸ್ಥಾನ ಕೂಡ ಇದ್ದು ನಿಮಗೆ ಹತ್ತಿರದಲ್ಲಿ ಸ್ಕೂಲ್ ಹಾಗೆ ಶಾಪ್ಸ್ಗಳು ಕೂಡ ಇರ್ತದೆ. ಜೊತೆಗೆ ಈ ಮನೆಯ ಆವರಣದಲ್ಲಿ ಒಟ್ಟು 70 ಅಡಿಕೆ ಗಿಡಗಳು, 7 ತೆಂಗಿನ ಮರಗಳು, ಬಾಳೆ, ಹೂವಿನ ಗಿಡಗಳು ಹಾಗೂ ವಿವಿಧ ರೀತಿಯ ಹಣ್ಣಿನ ಗಿಡ ಮರಗಳನ್ನು ನಾವಿಲ್ಲಿ ನೋಡಬಹುದಾಗಿದ್ದು ಇದು ಕೂಡ ನಿಮಗೆ ಉತ್ತಮವಾದಂತಹ ಬೆನಿಫಿಟ್ ಅಂತಲೇ ಹೇಳ್ಬೋದು. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚೊಕ್ಕಾಡಿ ಶ್ರೀ ರಾಮ ಮಂದಿರ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ.
ಸುಳ್ಯ ಬಸ್ ಸ್ಟಾಪಿಂದ 14 ಕಿಲೋಮೀಟರ್, ಪೈಚಾರಿಂದ 9 ಕಿಲೋಮೀಟರ್ ಹಾಗೂ ಬೆಳ್ಳಾರಿಯಿಂದ 7 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಈ ಮನೆಯ ಪಕ್ಕದಲ್ಲೇ ಬಸ್ ಸ್ಟಾಪ್ ಕೂಡ ಇರ್ತದೆ. ಓಕೆ, ನೆಕ್ಸ್ಟು ಈ ಮನೆಯ ಮಾರಾಟದ ಬೆಲೆ ಅಂತ ನಾವು ನೋಡೋದಾದರೆ ಓನರ್ ಅವರು 60 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಮುಂದೆ ಕೂಡ ಹೊಸ ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.